ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ನಿಮ್ಮೊಟ್ಟಿಗೆ ದೇವರ ಜೀವವುಳ್ಳ ವಾಕ್ಯವನ್ನು ತಿಳಿಸಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸುತ್ತಾ, ಸಂತೈಸುತ್ತಾ, ಮುನ್ನಡೆಸುತ್ತಾ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುತ್ತಾ ದೇವರು ಅದ್ಭುತಕರವಾಗಿ ನಿಮ್ಮನ್ನು ಮುನ್ನಡೆಸಿದ್ದಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇಂದು ಧ್ಯಾನ ಮಾಡುವಂಥ ವಿಷಯ, ಯಾವ ವಿಷಯದಲ್ಲಿಯೂ ಚಿಂತಿಸಬೇಡಿ. ಹೌದು ಪ್ರಿಯರೇ, ಯಾವ ವಿಷಯದಲ್ಲೂ ಚಿಂತೆ ಮಾಡಬಾರ್ದೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 5ನೇ ವಚನದಲ್ಲಿ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ನಿಮ್ಮನ್ನು ಉಂಟು ಮಾಡಿದ ದೇವರು, ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ದೇವರು, ಈ ಲೋಕದ ಜೀವಿತವೆಲ್ಲ ನಮ್ಮ ಸಂಗಡ ಇದ್ದುಕೊಂಡು ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ನಿಮ್ಮ ಭೂಯಾತ್ರೆಯ ಚಿಂತೆಯನ್ನು ದೇವರಿಗೆ ವಹಿಸಿಬಿಟ್ಟು ಭರವಸದಿಂದಿರಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಅನೇಕ ಜನರು ಚಿಂತೆ ಮಾಡ್ತಾರೆ. ಚಿಂತೆ ಮಾಡಿ ಮಾಡಿ ಸರಿಯಾಗಿ ಊಟ ಮಾಡುವುದಿಲ್ಲ, ನಿದ್ರೆ ಮಾಡುವುದಿಲ್ಲ, ಸಂತೋಷವಾಗಿರುವುದಿಲ್ಲ. ಅನೇಕರೊಟ್ಟಿಗೆ ಸಂತೋಷವಾಗಿ ಮಾತನಾಡುವುದಿಲ್ಲ. ಅವರು ಬರೀ ಚಿಂತೆ ಚಿಂತೆ ಎಂಬುದಾಗಿ ಬರೀ ಚಿಂತೆಯನ್ನೇ ಮಾಡ್ತಾ ಇರ್ತಾರೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಈ ವಾಕ್ಯವನ್ನ ಗ್ರಹಿಸಬೇಕು. ನಾವು ಈ ಲೋಕದಲ್ಲಿ ಜೀವನ ಮಾಡುವಾಗ ಯಾವ ರೀತಿ ಜೀವನ ಮಾಡಬೇಕೆಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದ್ದಾರೆ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ತಿಳ್ಕೊಂಡಂತ ನೀವು ಚಿಂತೆ ಮಾಡಬಾರ್ದು. ಚಿಂತೆ ಮಾಡಿ ಮಾಡಿ ಏನು ಮಾಡೋಕ್ಕಾಗತ್ತೆ? ಚಿಂತೆ ಮಾಡಿ ಯಾವ ವ್ಯಕ್ತಿ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ, ಅವನು ಏಳಿಗೆ ಆಗಲು ಸಾಧ್ಯವಿಲ್ಲ. ಚಿಂತೆ ಮಾಡಿ ಯಾವ ಪ್ರಯೋಜನ ಇಲ್ಲ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಚಿಂತೆ ಮಾಡಬೇಡ್ರಿ. ಈ ಲೋಕದ ಜೀವಿತವೆಲ್ಲ ದೇವರು ಅದ್ಭುತಕರವಾಗಿ ನಡೆಸ್ತೀನಿ ಎಂಬುದಾಗಿ ಹೇಳುವಾಗ, ನಿಮ್ಮ ಜೀವಿತವನ್ನ, ಈ ಭೂಲೋಕದ ಯಾತ್ರೆಯನ್ನ ದೇವರಿಗೆ ವಹಿಸಿರಿ. ದೇವರೇ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಜೀವಿತವನ್ನ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಲೋಕದ ಜೀವಿತವೆಲ್ಲ ನಿನ್ನಲ್ಲಿ ನಾನು ಭರವಸೆ ಇಡುತ್ತೇನೆ. ನಾನು ಚಿಂತೆ ಮಾಡುವುದಿಲ್ಲ. ನನ್ನಲ್ಲಿರುವಂಥ ಚಿಂತೆಯನ್ನೆಲ್ಲ ತೆಗೆದುಹಾಕಿ ನಿನ್ನಲ್ಲಿ ನಾನು ಭರವಸದಿಂದ ಜೀವನ ಮಾಡಲು ಕೃಪೆ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಆಗ ದೇವರು ನಿಮ್ಮಲ್ಲಿರುವಂಥ ಚಿಂತೆಯನ್ನೆಲ್ಲ ತೆಗೆದುಹಾಕ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತೀರಾ? ಅನೇಕ ವಾಕ್ಯಗಳು ನೀವು ಕೇಳಿರಬಹುದು. ಆದರೂ ಅನೇಕ ಜನರು ಚಿಂತೆ ಮಾಡ್ತಾರೆ. ಗಂಡನ ಬಗ್ಗೆ ಚಿಂತೆ, ಹೆಂಡತಿ ಬಗ್ಗೆ ಚಿಂತೆ, ಕುಟುಂಬದ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ, ಮುಂದೆ ನನ್ನ ಜೀವನ ಏನಾಗ್ತದೆ ಎಂಬುದಾಗಿ ಚಿಂತೆ, ನಾನು ಯಾವ ರೀತಿ ಜೀವನ ಮಾಡೋದು ಎಂಬುದಾಗಿ ಚಿಂತೆ. ಅನೇಕ ವಿಷಯದಲ್ಲಿ ಚಿಂತೆ ಚಿಂತೆ ಚಿಂತೆಯನ್ನೇ ಮಾಡ್ತಾರೆ. ಚಿಂತೆ ಮಾಡಿ ಯಾವ ಪ್ರಯೋಜನವಿಲ್ಲ. ದೇವರು ವಾಕ್ಯದಲ್ಲಿ ಏನು ತಿಳಿಸಿದ್ದಾರೆ ಅದನ್ನ ಫಸ್ಟ್ ತಿಳ್ಕೊಳ್ಬೇಕು. ನೀವು ಚಿಂತೆ ಮಾಡಬೇಡ್ರಿ. ನಿಮ್ಮನ್ನು ನಡೆಸುವ ದೇವರಿದ್ದಾನೆ, ನಿಮ್ಮನ್ನು ಕಾಪಾಡುವ ದೇವರಿದ್ದಾನೆ.
ನಿಮ್ಮನ್ನು ಪೋಷಿಸುವ ದೇವರಿದ್ದಾನೆ, ನಿಮ್ಮನ್ನು ಬಲಪಡಿಸುವ ದೇವರಿದ್ದಾನೆ. ಈ ಭೂಲೋಕದ ಯಾತ್ರೆಯಲ್ಲಿ ಅದ್ಭುತಕರವಾಗಿ ನಿಮ್ಮನ್ನು ನಡೆಸಲು ದೇವರು ಸಿದ್ಧನಿದ್ದಾನೆ. ನಿಮ್ಮ ಚಿಂತೆಯನ್ನೆಲ್ಲ ದೇವರಿಗೆ ವಹಿಸಿಬಿಟ್ಟು ನಿಶ್ಚಿಂತೆಯಾಗಿರ್ರಿ, ದೇವರ ಮೇಲೆ ಭರವಸೆ ಬಿಡ್ರಿ ಎಂಬುದಾಗಿ ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ತೀರ್ಮಾನ ಮಾಡಬೇಕು. ಇನ್ನು ಮುಂದೆ ನನ್ನ ಜೀವಿತ ಕಾಲವೆಲ್ಲ ನಾನು ಚಿಂತೆ ಮಾಡುವುದಿಲ್ಲ, ಯಾಕಂದರೆ ನನ್ನನ್ನು ನಡೆಸುವ ದೇವರು ಯೇಸು ಕ್ರಿಸ್ತನು ಇದ್ದಾನೆ. ಆತನು ಈ ಭೂಲೋಕದ ಯಾತ್ರೆಯಲ್ಲಿ ಅದ್ಭುತಕರವಾಗಿ ನನ್ನ ನಡೆಸ್ತಾನೆಂಬುದಾಗಿ ನೀವು ನಂಬಬೇಕು, ಚಿಂತೆ ಮಾಡದೆ ಜೀವಿಸಬೇಕು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಲ್ಲಿ, ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನು ಊಟ ಮಾಡಬೇಕು, ಏನು ಒದ್ದುಕೊಳ್ಬೇಕು, ಮುಂದೆ ಏನು ಮಾಡಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ದೇವ್ರು ಹೇಳಿದ್ದನ್ನ ಮೊದಲು ಮಾಡಬೇಕು. ಚಿಂತೆ ಮಾಡುವುದರಿಂದ ಯಾವ ಪ್ರಯೋಜನ ಇಲ್ಲ. ಕೆಲವರು ಅನೇಕ ವಿಷಯಗಳಲ್ಲಿ ಚಿಂತೆ ಮಾಡ್ತಾರೆ. ಚಿಂತೆ ಮಾಡುವಂತ ವ್ಯಕ್ತಿ ಏನು ಮಾಡುವುದಕ್ಕೆ ಆಗುವುದಿಲ್ಲ. ಚಿಂತೆ ಮಾಡುವಂತ ವ್ಯಕ್ತಿ ಸೋತು ಹೋಗ್ತಾನೆ. ಚಿಂತೆ ಮಾಡುವಂತ ವ್ಯಕ್ತಿ ಬಲಹೀನನಾಗ್ತಾನೆ. ಅವನು ಚಿಂತೆ ಮಾಡುವಾಗ ದೇಹ ಬಲಹೀನವಾಗ್ತದೆ. ಮುಂದೆ ಏನು ಮಾಡಬೇಕೆಂಬುದಾಗಿ ಅವನಿಗೆ ದಿಕ್ಕು ತೋಚುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ನಮ್ಮನ್ನು ಉಂಟು ಮಾಡದ ಪರಮ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ಏನು ಒದ್ದುಕೊಳ್ಳಬೇಕು, ಏನು ಕುಡಿಯಬೇಕು, ಏನು ಊಟ ಮಾಡಬೇಕೆಂಬುದಾಗಿ ಚಿಂತೆ ಮಾಡಬೇಡ್ರಿ. ಹಾಗಾದ್ರೆ ಇದರ ಅರ್ಥ ಏನು? ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳಿದ ದೇವರು ನಿಮ್ಮ ಅಗತ್ಯತೆಗಳನ್ನೆಲ್ಲ ಪೂರೈಸಲು ಆತನು ಸಿದ್ಧನಾಗಿದ್ದಾನೆ. ನಿಮ್ಮ ಅಗತ್ಯತೆಗಳು ದೇವರಿಗೆ ತಿಳಿದದೆ. ನೀವು ಚಿಂತೆ ಮಾಡದೆ, ದೇವರೇ ನನ್ನ ಚಿಂತೆಯನ್ನೆಲ್ಲ ನಿನ್ನ ಮೇಲೆ ಹಾಕ್ತೇನೆ, ನಾನು ಸಂತೋಷವಾಗಿರಬೇಕು, ನಿನ್ನಲ್ಲಿ ಭರವಸೆದಿಂದ ನಾನಿರಬೇಕು, ನಿನ್ನ ವಾಕ್ಯದಲ್ಲಿ ನಂಬಿಕೆಟ್ಟು ನಾನು ಜೀವನ ಮಾಡಬೇಕು, ನನ್ನ ಚಿಂತೆಯನ್ನೆಲ್ಲ ತೆಗೆದುಹಾಕಿ ನಿನ್ನಲ್ಲಿರುವಂತಹ ಶಾಂತಿಯನ್ನ, ಸಮಾಧಾನವನ್ನ, ಸಂತೋಷವನ್ನ ನಾನು ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ, ನಿಮ್ಮನ್ನು ಉಂಟು ಮಾಡಿದಂಥ ಪರಮ ತಂದೆಯಾದ ದೇವರು ನಿಮ್ಮ ಚಿಂತೆಯನ್ನೆಲ್ಲ ತೆಗೆದು ಹಾಕಿ ತನ್ನಲ್ಲಿರುವಂಥ ಶಾಂತಿಯನ್ನ, ಸಮಾಧಾನವನ್ನ, ಸಂತೋಷವನ್ನ ನಿಮಗೆ ಅನುಗ್ರಹಿಸಿ ಕೊಡುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಿದ್ದೀರಿ? ಚಿಂತೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ದೇವರು ವಾಕ್ಯದಲ್ಲಿ ತಿಳಿಸಿದ್ದಾರೆ. ಚಿಂತೆ ಮಾಡಬೇಡ್ರಿ. ಚಿಂತೆ ಮಾಡೋದ್ರಿಂದ ಏನನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕುವಾಗ, ನೀವು ಭರವಸದಿಂದ ಇರುವಾಗ, ಈ ವಾಕ್ಯವನ್ನು ನಂಬಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ. ನೋಡ್ರಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನದಲ್ಲಿ, ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅದರ ಜನರು ಏನ್ ಮಾಡ್ತಾರೆ? ದೇವರಲ್ಲಿ ಏನು ಹೇಳಿದ್ದಾರೆ? ನಾಳಿನ ವಿಷಯದಲ್ಲಿ ಚಿಂತೆ ಮಾಡಬೇಡ ಎಂಬುದಾಗಿ. ಆದ್ರೆ ಅನೇಕರು ಇನ್ನು 1 ತಿಂಗಳಿಗೆ ಬೇಕಾದದನ್ನ ಈಗಲೇ ಚಿಂತೆ ಮಾಡ್ತಾರೆ, ಇನ್ನು 6 ತಿಂಗಳಿಗೆ ಬೇಕಾದದನ್ನ ಈಗಲೇ ಚಿಂತೆ ಮಾಡ್ತಾರೆ, ಇನ್ನು 1 ವರ್ಷಕ್ಕೆ ಬೇಕಾದದನ್ನ ಈಗಲೇ ಚಿಂತೆ ಮಾಡ್ತಾರೆ. ಅದರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ನಾಳಿನ ವಿಷಯದಲ್ಲಿ ಚಿಂತೆ ಮಾಡಬೇಡ. ಹಾಗಾದ್ರೆ ನಾಳೆ ಬೇಕಾದದನ್ನ ದೇವರು ಅನುಗ್ರಹಿಸಿಕೊಡ್ತಾರೆ. ದೇವರ ಮಕ್ಕಳಲ್ಲಿ ಈ ನಂಬಿಕೆ ಇರಬೇಕು. ನನ್ನ ಅಗತ್ಯತೆಗಳನ್ನು ಪೂರೈಸುವ ದೇವರಿದ್ದಾನೆ, ನನ್ನ ನೋಡುವ ದೇವರು, ನನ್ನ ತಿಳಿದಿರುವ ದೇವರು,
ನನ್ನ ಸೃಷ್ಟಿಕರ್ತನಾದ ದೇವರು ನನಗೋಸ್ಕರ ಪ್ರಾಣವನ್ನೇ ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರು ಪ್ರತಿದಿನ ನನಗೆ ಬೇಕಾದ ಅಗತ್ಯತೆಗಳನ್ನು ಒದಗಿಸಿ ಕೊಡ್ತಾನೆ ಎಂಬುದಾಗಿ ನಂಬಬೇಕು. ಚಿಂತೆ ಮಾಡಬಾರದು. ಯಾವುದನ್ನ ದೇವರು ಮಾಡಬೇಡ ಅಂತ ಹೇಳಿದಾರೋ ಅದನ್ನ ಮಾಡಕೂಡದು. ಒಂದು ವೇಳೆ ನಿಮಗೆ ಚಿಂತೆ ಬರ್ತಾ ಇದ್ರೆ ನೀವೇನ್ ಮಾಡಬೇಕು? ದೇವರೇ, ಈ ಚಿಂತೆನೆಲ್ಲ ತೆಗೆದಾಕ್ಬಿಡ್ರಿ. ನಿನ್ನಲ್ಲಿರುವಂತಹ ಸಮಾಧಾನವನ್ನು ನನಗೆ ಕೊಡ್ರಿ. ನಾನು ಚಿಂತೆ ಮಾಡುವುದಿಲ್ಲ. ನನ್ನ ಮನಸ್ಸಿನಲ್ಲಿ ಈ ಆಲೋಚನೆ ಬರಕೂಡದು. ನಾನು ಚಿಂತಿಸಬಾರದು. ನನ್ನನ್ನು ಬಲಪಡಿಸಿರಿ ಎಂಬುದಾಗಿ ನೀವು ಕೇಳುವಾಗ ದೇವರು ಅನುಗ್ರಹಿಸಿ ಕೊಡ್ತಾರೆ. ನಿಮ್ಮ ಬಲಹೀನತೆ ದೇವರಿಗೆ ಗೊತ್ತು. ನಿಮ್ಮ ಪರಿಸ್ಥಿತಿ ದೇವರಿಗೆ ಗೊತ್ತು. ನಿಮಗೇನೇನು ಬೇಕಾಗಿದೆ ಎಂಬುದಾಗಿ ನಿಮ್ಮನ್ನ ಉಂಟು ಮಾಡಿದ ದೇವರಿಗೆ ತಿಳಿದದೆ. ಅನೇಕ ಜನರು ಚಿಂತೆ ಮಾಡ್ತಾರೆ. ಅದಕ್ಕಾಗಿಯೇ ಇನ್ನೊಂದಾವರ್ತಿ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಚಿಂತೆ ಮಾಡಬೇಡ್ರಿ. ನಾಳಿನ ಬಗ್ಗೆ ಚಿಂತೆ ಬೇಡ. ನಿಮ್ಮ ಕುಟುಂಬದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಬೇಡ. ಅಯ್ಯೋ, ನನ್ನ ಕೈಯಲ್ಲಿ ಹಣ ಇಲ್ಲ, ಏನು ಮಾಡಲಿ ಎಂಬುದಾಗಿ ಚಿಂತೆ ಬೇಡ. ನಿಮ್ಮ ಸೃಷ್ಟಿಕರ್ತನಾದ ದೇವರು ನಿಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ. ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕ್ರಿ. ನೀವು ನಿಶ್ಚಿಂತೆಯಾಗಿರಬೇಕು, ಸಂತೋಷವಾಗಿರಬೇಕು, ಸಮಾಧಾನದಿಂದ ಇರಬೇಕು, ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಜೀವನ ಮಾಡಬೇಕು ಎಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೀವು ಚಿಂತೆ ಮಾಡ್ತಿದ್ದೀರೋ, ಚಿಂತೆಯನ್ನ ಹಿಂದೆ ಬಿಟ್ಟು ಬಿಡ್ರಿ. ನೀವು ಹೇಳ್ಬೇಕು, ಏಸಪ್ಪ, ಈ ಚಿಂತೆಯನ್ನ ನನ್ನಿಂದ ತೆಗೆದು ಬಿಡ್ರಿ. ನಾನು ಸಂತೋಷದಿಂದ ನಿನ್ನಲ್ಲಿ ಜೀವಿಸಬೇಕು. ನಿನ್ನಲ್ಲಿರುವಂಥ ಸಮಾಧಾನ, ಸಂತೋಷ, ನೆಮ್ಮದಿ ನನಗೆ ಬೇಕು, ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ ದೇವರು ಅನುಗ್ರಹಿಸಿ ಕೊಡ್ತಾರೆ. ಚಿಂತೆ ಮಾಡಬೇಡ್ರಿ. ದೇವರ ವಾಕ್ಯದ ಮೇಲೆ ಭರವಸೆ ಬಿಡ್ರಿ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 55ನೇ ಅಧ್ಯಾಯ 22ನೇ ವಚನದಲ್ಲಿ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಚಿಂತೆ ಮಾಡಿ ಮಾಡಿ ಭಾರವನ್ನ ಹೊತ್ತುಕೊಳ್ಳಬೇಡ್ರಿ. ಚಿಂತೆ ಮಾಡುವಂತ ವ್ಯಕ್ತಿ ಭಾರವನ್ನ ಹೊತ್ತುಕೊಳ್ಳುತ್ತಾನೆ, ಹೊರಲಾರದ ಹೊರೆಯನ್ನು ಹೊತ್ತುಕೊಳ್ಳುತ್ತಾನೆ. ಅದಕ್ಕಾಗಿ ದೇವರು ಹೇಳ್ತಾರೆ, ಚಿಂತೆ ಮಾಡಬೇಡ್ರಿ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರ ಮಾಡುವನು. ಹಾಗಾದರೆ ಪ್ರಿಯರೇ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಾ? ನಿಮ್ಮ ಕುಟುಂಬದ ಬಗ್ಗೆ ಚಿಂತೆನೋ, ನಿಮ್ಮ ಮಕ್ಕಳ ಬಗ್ಗೆ ಚಿಂತೆನೋ? ಅನೇಕ ಜನರು ಹೇಳುವುದುಂಟು, ನನ್ನ ಮಕ್ಕಳ ಬಗ್ಗೆ ಚಿಂತೆ, ನನ್ನ ಗಂಡನ ಬಗ್ಗೆ ಚಿಂತೆ, ನನ್ನ ಹೆಂಡತಿ ಬಗ್ಗೆ ಚಿಂತೆ, ನನ್ನ ಮುಂದಿನ ಜೀವಿತದ ಬಗ್ಗೆ ಚಿಂತೆ ಎಂಬುದಾಗಿ ಅನೇಕ ಜನರು ನನಗೆ ಹೇಳ್ತಾರೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಚಿಂತೆ ಮಾಡಿ ಏನನ್ನು ಸಾಧಿಸಲು ಆಗುವುದಿಲ್ಲ. ಚಿಂತೆ ಮಾಡಿ ಏನೂ ಪ್ರಯೋಜನವಿಲ್ಲ. ನಿಮ್ಮ ಚಿಂತಾ ಭಾರವನ್ನು ದೇವರ ಮೇಲೆ ಹಾಕ್ರಿ. ನೀವು ಹೊತ್ತುಕೊಂಡಿರಬೇಡ್ರಿ. ಆ ಹೊರೆಯನ್ನ ದೇವರ ಸನ್ನಿಧಿಯಲ್ಲಿ ಹಾಕ್ರಿ. ದೇವ್ರಿಗೆ ಒಪ್ಪಿಸಿ ಕೊಡ್ರಿ. ದೇವರೇ, ಈ ಚಿಂತಾ ಭಾರವನ್ನ ನಿಮಗೆ ವಹಿಸ್ತೇನೆ, ನನಗೆ ಸಮಾಧಾನ ಕೊಡ್ರಿ, ಸಂತೋಷ ಕೊಡ್ರಿ, ನೆಮ್ಮದಿ ಕೊಡ್ರಿ ಎಂಬುದಾಗಿ ನಿಮ್ಮ ಚಿಂತಾ ಭಾರವನ್ನ ದೇವರಿಗೆ ವಹಿಸಿ ಬಿಟ್ಟಾಗ ಆತ ನಿನ್ನನ್ನು ಉದ್ಧಾರ ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ವಾಕ್ಯದಲ್ಲಿ ನೋಡ್ತೇವೆ, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ಯೇಸು ಸ್ವಾಮಿಯಲ್ಲಿ ನಂಬಿಕಿಟ್ಟವನು ನೀತಿವಂತನು. ದೇವರ ವಾಕ್ಯವನ್ನು ನಂಬುವವನು ನೀತಿವಂತನು. ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡವನು ನೀತಿವಂತನು. ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಾ? ನಾನು ಸಾಲ ಮಾಡಿದೆ, ಯಾವ ರೀತಿ ತೀರಿಸೋದು ಎಂಬುದಾಗಿ
ನೀವು ಚಿಂತೆ ಮಾಡ್ತಿದ್ದೀರೋ? ನನ್ನ ಕೆಲಸ ಇಲ್ಲ, ಏನು ಮಾಡೋದು ಎಂಬುದಾಗಿ ಚಿಂತೆ ಮಾಡ್ತಿದ್ದೀರೋ? ನನ್ನ ಮಕ್ಕಳ ಭವಿಷ್ಯತ್ತು ಏನಾಗ್ತದೆ ಎಂಬುದಾಗಿ ಚಿಂತೆ ಮಾಡ್ತಿದ್ದೀರೋ? ಮುಂದೆ ನಾನು ಏನು ಮಾಡುವುದೆಂಬುದಾಗಿ ನೀವು ಚಿಂತೆ ಮಾಡ್ತಿದ್ದೀರೋ? ನಿಮ್ಮ ಚಿಂತಾ ಭಾರವನ್ನು ದೇವರ ಮೇಲೆ ವಹಿಸಿ ಬಿಡ್ರಿ, ನಿಶ್ಚಿಂತೆಯಾಗಿರ್ರಿ. ಇದನ್ನೇ ದೇವರು ಎದುರು ನೋಡ್ತಿದ್ದಾರೆ. ನಿಮ್ಮ ಚಿಂತಾ ಭಾರವನ್ನು ದೇವರ ಮೇಲೆ ವಹಿಸಿ ಬಿಟ್ಟಾಗ ಆತ ನಿಮ್ಮನ್ನು ಉದ್ಧಾರ ಮಾಡ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಅಗತ್ಯತೆಗಳನ್ನು ಪೂರೈಸ್ತಾನೆ. ನೀವೇ ಚಿಂತೆ ಮಾಡಿಕೊಂಡು ಆ ಭಾರವನ್ನು ನೀವೇ ಇಟ್ಟುಕೊಂಡಿರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಾಗುವುದಿಲ್ಲ. ಆ ಚಿಂತಾ ಭಾರವನ್ನು ದೇವರ ಮೇಲೆ ವಹಿಸಿ ಬಿಡ್ರಿ. ದೇವರೇ, ಈ ಭಾರವನ್ನು ನನ್ನಿಂದ ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. ಈ ಚಿಂತೆನೆಲ್ಲ, ಈ ಭಾರವನ್ನೆಲ್ಲ ನನ್ನಿಂದ ತೆಗೆದು ಬಿಡ್ರಿ. ನಾನು ನಿನ್ನ ವಾಕ್ಯದಲ್ಲಿ ನಂಬಿಕೆ ಇಡ್ತೇನೆ. ನನ್ನ ಜೀವಿತ, ನನ್ನ ಕುಟುಂಬ ಎಲ್ಲವೂ ನಿನ್ನ ಕರದಲ್ಲಿ ಕೊಡ್ತೇನೆ. ನಿನ್ನ ಚಿತ್ತಂತೆ ಈ ಭೂಲೋಕದ ಯಾತ್ರೆಯಲ್ಲಿ ಮುನ್ನಡೆಸ್ರಿ ಎಂಬುದಾಗಿ ದೇವರಿಗೆ ವಹಿಸಿ ಬಿಟ್ಟಾಗ ನಿಮಗೆ ಮನಃಶಾಂತಿ ಆಗ್ತದೆ, ನೆಮ್ಮದಿ ಆಗ್ತದೆ, ಸಂತೋಷ ಆಗ್ತದೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನಿಮ್ಮ ಚಿಂತಾ ಭಾರವನ್ನು ದೇವರ ಮೇಲೆ ವಹಿಸಿರಿ. ಯಾವ ವಿಷಯದಲ್ಲೂ ಚಿಂತೆ ಮಾಡಬೇಡ್ರಿ. ದೇವರು ಹೇಳಿದ್ದಾರೆ, ಯಾವ ವಿಷಯದಲ್ಲೂ ಚಿಂತೆ ಬೇಡ, ಎಲ್ಲವನ್ನ ನಾನು ನೋಡ್ಕೊಳ್ತೇನೆ. ಈ ಭೂಲೋಕದಲ್ಲಿ ನೀನು ಜೀವಿಸುವ ದಿನವೆಲ್ಲವೂ ನಿನ್ನ ಅಗತ್ಯತೆಗಳನ್ನ ನಾನು ಪೂರೈಸ್ತೇನೆ, ನಿನ್ನ ಸಂಗಡ ನಾನು ಇದ್ದೇನೆ ಎಂಬುದಾಗಿ ಹೇಳುವಾಗ ಯಾಕೆ ಚಿಂತೆ? ಚಿಂತೆ ಮಾಡಬೇಡ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ. ನೋಡ್ರಿ ಪ್ರಿಯರೇ, ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 4ನೇ 6ನೇ ವಚನದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ತಲೆ ಬರಹದಲ್ಲಿ ನೋಡುವಾಗ ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳಲ್ಲಿ ಇರುವಂಥ ಗುಣಗಳು. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬಾರದು. ದೇವರೆಲ್ಲವನ್ನ ನೋಡ್ಕೊಳ್ತಾರೆ. ನನ್ನ ದೇವರಿದ್ದಾರೆ, ಆತ ನನಗೆ ಸರ್ವವೂ ಆಗಿದ್ದಾನೆ, ನನ್ನ ಅಗತ್ಯತೆಗಳನ್ನು ಪೂರೈಸುವ ದೇವರು ನನ್ನ ಜೊತೆಯಲ್ಲಿದ್ದಾನೆ, ನಾನು ಚಿಂತೆ ಮಾಡುವುದಿಲ್ಲ ಎಂಬುದಾಗಿ ನೀವು ಹೇಳಬೇಕು. ಚಿಂತೆಯನ್ನು ಬಿಟ್ಬಿಡಬೇಕು. ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ ಅಂತ ದೇವರು ಹೇಳ್ತಾ ಇದ್ದಾರೆ ವಾಕ್ಯದ ಮೂಲಕವಾಗಿ. ಮತ್ತೆ ನೀವೇನ್ ಮಾಡಬೇಕು? ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಸರ್ವ ವಿಷಯದಲ್ಲಿ ಕೃತಜ್ಞತಾಸ್ತುತಿ ಮಾಡ್ರಿ. ನಿಮ್ಮ ಜೀವಿತದಲ್ಲಿ ಇಲ್ಲಿವರೆಗೆ ಮಾಡಿದಂಥ ಅದ್ಭುತಗಳಿಗಾಗಿ ಕೃತಜ್ಞತಾಸ್ತುತಿ ಮಾಡ್ರಿ. ಮುಂದೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳಿಗಾಗಿ ಕೃತಜ್ಞತಾಸ್ತುತಿ ಮಾಡ್ರಿ. ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ನಿಮಗೆ ಏನೇನು ಬೇಕು ಎಲ್ಲವನ್ನ ಒದಗಿಸಿಕೊಡಲು ದೇವರು ಶಕ್ತನಾಗಿದ್ದಾನೆ, ಮಾತ್ರವಲ್ಲದೆ ಸಿದ್ಧನಾಗಿದ್ದಾನೆ. ನೀವೇನ್ ಮಾಡಬೇಕು? ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ದೇವರಿಗೆ ತಿಳಿಯಪಡಿಸಬೇಕು. ಕೃತಜ್ಞತಾಸ್ತುತಿ ಮಾಡಬೇಕು. ದೇವರೇ, ಇಲ್ಲಿವರೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಇಲ್ಲಿವರೆಗೆ ನನ್ನ ಪೋಷಿಸಿದ್ದಿ, ಬಲಪಡಿಸಿದ್ದೀರಿ, ಸಂತೈಸಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಇಲ್ಲಿವರೆಗೂ ನಡೆಸಿದಂಥ ದೇವರು ಮುಂದೆ ನನ್ನ ನಡೆಸುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕೃತಜ್ಞತಾಸ್ತುತಿಯನ್ನ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ನಿಮಗೇನೇನು ಬೇಕೋ ಎಲ್ಲವನ್ನ ದೇವರಿಗೆ ತಿಳಿಯಪಡಿಸುವಾಗ ನಿಮ್ಮ ಅಗತ್ಯತೆಗಳನ್ನೆಲ್ಲ ದೇವರು ಪೂರೈಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಚಿಂತೆ ಮಾಡಬೇಡ್ರಿ. ನಿಮ್ಮ ನೋಡುವ ದೇವರು, ನಿಮ್ಮನ್ನು ತಿಳಿದಿರುವ ದೇವರು, ನಿಮ್ಮ ಅಗತ್ಯತೆಗಳನ್ನು ಪೂರೈಸುವ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕ್ರಿ. ಬನ್ನಿ ಪ್ರಿಯರೇ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಾ? ನಿಮ್ಮ ಚಿಂತೆಯನ್ನೆಲ್ಲ ತೆಗೆದುಹಾಕಿ
ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಜೀವಳ ವಾಕ್ಯವನ್ನ ಧ್ಯಾನ ಮಾಡಿದ್ದೇವೆ ಸ್ವಾಮಿ. ಯಾವ ವಿಷಯದಲ್ಲೂ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನೀವು ಹೇಳಿದ್ದೀರಿ ಸ್ವಾಮಿ. ಎಷ್ಟು ಜನರು ಚಿಂತೆ ಮಾಡ್ತಿದ್ದರು, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದರು ನಿಮಗೆ ಗೊತ್ತು ಸ್ವಾಮಿ. ನನ್ನ ಸಂಗಡ ಸೇರಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು, ದೇವರೇ ನನ್ನ ಚಿಂತೆನೆಲ್ಲ ತೆಗೆದಾಕ್ರಿ, ಈ ಚಿಂತಾ ಭಾರವನ್ನ ನನ್ನಿಂದ ತೆಗೆದು ಬಿಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದರು. ಯಾವ ವಿಷಯದಲ್ಲಿ ಚಿಂತೆ ಮಾಡಿ 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 ನೆಮ್ಮದಿಯನ್ನು ಕಳಕೊಂಡಿದ್ದರು, ವೇದನೆ ಪಡ್ತಿದ್ದರು, ಕಣ್ಣೀರು ಸುರಿಸ್ತಿದ್ದರು, ಅವರ ಮೇಲೆ ನಿನ್ನ ಕೃಪೆ ಎಳೆದು ಬರಲಿ ಸ್ವಾಮಿ. ಅವ್ರ ಚಿಂತೆನೆಲ್ಲ ತೆಗೆದಾಕ್ರಿ, ಆ ಚಿಂತಾ ಭಾರವನ್ನ ತೆಗೆದು ಬಿಟ್ಟು ಏಸಪ್ಪ ನಿನ್ನಲ್ಲಿರುವಂತಹ ಶಾಂತಿ, ಸಮಾಧಾನ, ಸಂತೋಷವನ್ನು ಅನುಗ್ರಹಿಸಿ ಕೊಡ್ರಿ ಸ್ವಾಮಿ. ಆ ಚಿಂತೆಯನ್ನ ತಂದಾಕುವಂತ ಎಲ್ಲ ದುರಾತ್ಮನ ಕ್ರಿಯೆಗಳು ಯೇಸು ನಾಮದಲ್ಲಿ ಲಯವಾಗಲಿ. ದೇವರೇ, ನಿನ್ನಲ್ಲಿರುವಂತಹ ಸಮಾಧಾನವನ್ನ, ಸಂತೋಷವನ್ನ ಅವ್ರಿಗೆ ಅನುಗ್ರಹಿಸಿ ಕೊಡ್ರಿ. ಈ ಜೀವಳ ವಾಕ್ಯ ಅವರ ಜೀವಿತ 100% ಕಾರ್ಯ ಮಾಡಿ ಅವರ ಅಗತ್ಯತೆಗಳನ್ನು ಪೂರೈಸಿ ಅವರು ಸಂತೋಷವಾಗಿ ನಿನ್ನನ್ನು ಆರಾಧನೆ ಮಾಡಲು, ನಿನ್ನ ವಾಕ್ಯದಲ್ಲಿ ಭರವಸೆ ಬಿಡಲು, ನಿನ್ನಲ್ಲಿ ನಂಬಿಕೆ ಇಡಲು ಕೃಪೆ ಕೊಡ್ರಿ ಸ್ವಾಮಿ. ಅದನ್ನೀಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಚಿಂತೆ ಮಾಡಬೇಡ್ರಿ. ನಿಮ್ಮ ಭೂಯಾತ್ರೆಯ ಚಿಂತೆಯನ್ನು ಕರ್ತನ ಮೇಲೆ ವಹಿಸಿಬಿಟ್ಟು ನಿಶ್ಚಿಂತೆಯಾಗಿರ್ರಿ. ದೇವರ ಮೇಲೆ ನಂಬಿಕೆ ಇಡ್ರಿ. ಇನ್ನು ಮುಂದೆ ಒಂದು ತೀರ್ಮಾನ ಮಾಡ್ರಿ, ನಾನು ಚಿಂತೆ ಮಾಡುವುದಿಲ್ಲ, ನನ್ನನ್ನು ನಡೆಸುವ ದೇವರಿದ್ದಾನೆ, ನಾನು ಸಂತೋಷವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡ್ತೇನೆ ಎಂಬುದಾಗಿ ನೀವು ತೀರ್ಮಾನ ಮಾಡಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಚಿಂತೆಯನ್ನೆಲ್ಲ ತೆಗೆದುಹಾಕಿ ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾರೆ. ಇನ್ನೊಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.